ನೀವು ಕೂತ್ಕೊಳ್ಳಿ. ನಿಮ್ಮ ಅನಿಸಿಕೆಯನ್ನು ಕಾರ್ಯಕ್ರಮದ ಬಗ್ಗೆ ಹೇಗಿತ್ತು ಅಂತ ದಯವಿಟ್ಟು ಹೇಳಿಬಿಡಿ. ಕತ್ತಲಲ್ಲಿ ಹೇಳ ಚೆನ್ನಾಗಿ ಕಾಣಿಸ್ತಾ ಇದೆ ಸುಂದರಮ್ಮ. ನೋ, ಇಟ್ ಇಸ್ ಲುಕಿಂಗ್ ನೈಸ್. ಎಸ್ ಅದೇ ಸರ್, ಭಾಳ ಚೆನ್ನಾಗಿತ್ತು, ಒಳ್ಳೆ ಕಾರ್ಯಕ್ರಮ. ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ನಾನು ಈ ಥರ ಕಾರ್ಯಕ್ರಮ ಅಟೆಂಡ್ ಮಾಡಿದ್ದು. ಸೊ ವಿಭಿನ್ನವಾಗಿತ್ತು, ತುಂಬ ಚೆನ್ನಾಗಿತ್ತು. ನಾಳೆ ರಿಹರ್ಸಲ್ ಮಾಡ್ಕೊತೀನಿ. ನಾಳೆ ತುಂಬ ಚೆನ್ನಾಗಿತ್ತು. ಹುಟ್ಟುಹಬ್ಬದ ಸಂದರ್ಭದಲ್ಲಿ ಜಾದು ಇತ್ಯಾದಿಗಳನ್ನು ಎಲ್ಲರೂ ಮಾಡ್ತೇವೆ. ಆದರೆ ಕಾರ್ಯಕ್ರಮವೇ ಒಂದು ಜಾದು ಆಗುವ ರೀತಿಯಲ್ಲಿ ಜಾದುವನ್ನು ಪ್ರಸ್ತುತಪಡಿಸೋದು ಮತ್ತು ನಾಡಿ ಮಿಡಿತವನ್ನು ಅರಿತು ಯಾರು ಬಂದಿದ್ದಾರೆ ಅವರಿಗೆ ಏನು ಬೇಕಾಗಿದೆ, ಎಷ್ಟು ಬೇಕಾಗಿದೆ ಅನ್ನೋ ನಾಡಿ ಮಿಡಿತವನ್ನು ಅರಿತು ಸಮಯೋಚಿತವಾಗಿ ಸಂದರ್ಭಕ್ಕೆ ಅನುಸಾರವಾಗಿ ಮಾಡಿದಂಥ ಕಾರ್ಯಕ್ರಮ ನಮಗೆ ತುಂಬ ಅಂತ ಅನಿಸುತ್ತೆ. ಎಲ್ಲಕ್ಕಿಂತಲೂ ಮುಖ್ಯವಾಗಿ ಛದ್ಮವೇಷ ಅಂತ ನೀವೇನು ಮಾಡಿಸಿದ್ದೀರಿ ಅದು ನಮಗೆ ತುಂಬ ಆಪ್ತ ಅಂತ ಅನಿಸುತ್ತೆ. ಜಾದುಗಿಂತಲೂ ಹೆಚ್ಚು ನಮಗೆ ಇಷ್ಟವಾದದ್ದು ಎಲ್ಲರನ್ನೂ ಪಾಲ್ಗೊಂಡ ಆ ಛದ್ಮವೇಷದ ಕಾರ್ಯಕ್ರಮ, ಆ ಯೋಜನೆ ಇದ್ದು ಇನ್ನೊಂದಿಷ್ಟು ಅಚ್ಚುಕಟ್ಟುತನವನ್ನು ನಾವು ಸಮಯ ಸಂದರ್ಭದ ಮಧ್ಯದಲ್ಲಿ ಎಲ್ಲೂ ಯಾವುದೇ ಸಂದರ್ಭದ ಗ್ಯಾಪ್ ಇಲ್ಲದೆ ಅವುಗಳನ್ನು ಹಾಗೆ ಮಾಡೋಕ್ಕೆ ಸಾಧ್ಯವಾಯಿತು ಅಂತಂದರೆ ಅದ್ಭುತವಾದಂಥ ಕಾರ್ಯಕ್ರಮ ಖಂಡಿತ. ಆದರೆ ಇವತ್ತಾದದ್ರ ಬಗ್ಗೆ ನಮಗೆ ನಿಜವಾಗಿಯೂ ವಿಶೇಷ ಅಂತ ಅನಿಸಿದೆ. ಅದು ಸ್ಮರಣೀಯ ಮತ್ತು ಗಮನೀಯ. ಧನ್ಯವಾದಗಳು. ಏನು ಹೇಳಲ್ಲ. ಥ್ಯಾಂಕ್ ಯು ವೆರಿ ಮಚ್. ಎಸ್ ಬೆಳೆ ಚೆನ್ನಾಗಿದೆಯಾ? ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.